ನಮ್ಮಮ್ಮನ್ 60th ಬರ್ತ್ಡೇಗೆ ಕಜಕಿಸ್ತಾನ್ ಆಲ್ಮಾಟಿ ಹೋಗಿದ್ವಿ ಸೆಲೆಬ್ರೇಟ್ ಮಾಡಕ್ಕೆ. ಬೆಳಗ್ಗೆ ಬ್ಯಾಂಗ್ಳೂರ್ ಟು ಡೆಲ್ಲಿ ಹೋಗಿ ಆಮೇಲೆ ಡೆಲ್ಲಿಯಿಂದ ಆಲ್ಮಾಟಿಗೆ ಡೈರೆಕ್ಟ್ ಫ್ಲೈಟ್ ಇತ್ತು. ಏರ್ಪೋರ್ಟ್ ಲೌಂಜ್ ಅಲ್ಲಿ ಸ್ವಲ್ಪ ಲೇಟ್ ಆಗಿ ಸೆಲೆಬ್ರೇಟ್ ಮಾಡಿ ನಮ್ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಏರ್ ಅಸ್ತಾನಾ ಫ್ಲೈಟ್ ಅಲ್ಲಿ ಹೋಗಿದ್ದು ಚೆನ್ನಾಗಿತ್ತು ಗುರು. ಇದು ಪ್ರೀಮಿಯಂ ಫುಲ್ ಸರ್ವಿಸ್ ಫ್ಲೈಟ್ ಇದು. ಹೆಡ್ ಫೋನ್ಸ್, ಪಿಲ್ಲೋ, ಎಣ್ಣೆ, ಬೆಣ್ಣೆ ಎಲ್ಲಾ ಕೊಟ್ರು. ಆರಾಮಾಗಿ ಮೂವಿ ಗಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಆಮೇಲೆ ಮಲ್ಕೊಂಡ್ವಿ ಒಂದ್ ಸ್ವಲ್ಪ ಹೊತ್ತು. ಅಷ್ಟ್ರಲ್ಲಿ ರೀಚ್ ಆದ್ವಿ. ಸಖತ್ ಸಿನಿಕ್ ಆಗಿದೆ ಈ ಕಂಟ್ರಿ. ಫ್ಲೈಟ್ ಇಂದ ಇಳಿದ ತಕ್ಷಣ ಬ್ಯೂಟಿಫುಲ್ ಆಗಿದೆ ನಿಮ್ಗೆ. ಸೊ ನಾವು ಆ ವ್ಯೂ ನ ಎಂಜಾಯ್ ಮಾಡ್ಕೊಂಡು ನಮ್ ರೂಮ್ ಹೋದ್ವಿ ಡೈರೆಕ್ಟ್ ಆಗಿ. ಸಂಜೆ ಪಬ್ ಕ್ರಾಲಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಸೊ ಬೇಸಿಕ್ಲಿ 4 ಪಬ್ ಕರ್ಕೊಂಡು ಹೋಗ್ತಾರೆ ನಿಮಗೆ. ಎಲ್ಲಾ ಕಡೆಗೂ ನಡ್ಕೊಂಡು ಹೋಗ್ಬೇಕು. ಇದು ಯೂಶಲಿ ದೊಡ್ಡ ಗ್ರೂಪ್ ಅಲ್ಲಿ ಇರುತ್ತೆ. ಬಟ್ ಅವತ್ತು ನಾವು 4 ಜನ ಇದ್ವಿ. ನಾನು, ನನ್ನ ಹೆಂಡತಿ, ನಮ್ಮಮ್ಮ, ಆಮೇಲೆ ಇನ್ನೊಬ್ಬ ಜರ್ಮನ್ ಪೋರ್ಟ್ ಅಂತ. ಫಸ್ಟ್ ಪಬ್ ಒಂದ್ ಸ್ವಲ್ಪ ಹಿಸ್ಟ್ರಿ ತಿಳ್ಕೊಂಡು ಒಂದೊಂದ್ ಶಾರ್ಟ್ ಕುಡ್ದು ಸೆಕೆಂಡ್ ಪಬ್ ಗೆ ವಾಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಆನ್ ದ ವೇ ಎಷ್ಟೊಂದು ಫೇಮಸ್ ಬಿಲ್ಡಿಂಗ್ಸ್, ಶಾಪ್ಸ್, ಕೆಫೆಸ್ ಎಲ್ಲ ತೋರಿಸ್ತಾಳು. ಓ ಬೈ ದ ವೇ ಇವಳೇ ನಮ್ ಗೈಡ್. ಸೆಕೆಂಡ್ ಪಬ್ ಅಲ್ಲಿ ಲೈವ್ ಮ್ಯೂಸಿಕ್ ನಡೀತಾ ಇತ್ತು. ಅದ್ರ ಎಂಟ್ರೆನ್ಸ್ ಅಂದ್ರೂ ಕ್ರೇಜಿ ಆಗಿತ್ತು. ಎಲ್ಲ ಚಿಕ್ಕ ಚಿಕ್ಕ ಪಬ್ ಗಳು ಇವೆಲ್ಲ ಅಂಡರ್ ಗ್ರೌಂಡ್ ಪಬ್ಸ್ ಅಂತಾರೆ ಇದನ್ನ. ಅದಕ್ಕೆ ಫೇಮಸ್ ಇವೆಲ್ಲ. ಅದ್ ಮುಗಿಸ್ಕೊಂಡು ಮತ್ತೆ 3ನೇದಕ್ಕೆ ನಡ್ಕೊಂಡು ಹೋದ್ವಿ. ಅಲ್ಲೂ ಒಂದೊಂದ್ ಶಾರ್ಟ್ ಕುಡ್ದು ಲೈವ್ ಮ್ಯೂಸಿಕ್ ಎಂಜಾಯ್ ಮಾಡ್ಕೊಂಡು ಹಾಡ್ ಗೀಡ್ ಎಲ್ಲ ಹಾಡಿ ಲಾಸ್ಟ್ ಅಲ್ಲಿ ಒಂದ್ ಒಳ್ಳೆ ಕ್ಲಬ್ ಕರ್ಕೊಂಡ್ ಬಂದ್ರು. ಇಲ್ಲಿ ಒಳ್ಳೆ ಡಿಜೆ ಇದ್ದ, ಸಖತ್ ಮ್ಯೂಸಿಕ್ ಬಾರಿಸ್ತಾ ಇದ್ದ. ಸೊ ಎಲ್ರು ಮಸ್ತ್ ಆಗಿ ಡ್ಯಾನ್ಸ್ ಮಾಡಿದ್ವಿ. ಸಖತ್ ಎಂಜಾಯ್ ಮಾಡಿದ್ವಿ. ಇಲ್ಲಿ ನಮ್ ಜೊತೆ ಪೋರ್ಟ್ ಕೂಡ ಎಂಜಾಯ್ ಮಾಡ್ದ. ಫುಲ್ ಡ್ಯಾನ್ಸ್ ಮಾಡ್ದ ನಮ್ ಜೊತೆ. ಒಳ್ಳೆ ಮಜಾ ಇತ್ತು ಗುರು. ನಮ್ಮ ಅಮ್ಮಗೆ 60 ಇಯರ್ಸ್ ಆಯ್ತು ಲಾಸ್ಟ್ ಇಯರ್. ಒಂದು ಚೂರ್ ಆದ್ರೂ ಅನಿಸ್ತಾರ 60. ನಮ್ ಜೊತೆನೆ ಆಲ್ಮೋಸ್ಟ್ 2 ಅವರ್ ಡ್ಯಾನ್ಸ್ ಮಾಡಿದ್ದಾರೆ. ಲಾಸ್ಟ್ ಅಲ್ಲಿ ಒಂದ್ ಫೋಟೋ ತೆಕ್ಕೊಂಡು ಎಲ್ಲರಿಗೂ ಟಾಟಾ ಬಾಬಾ ಎಂದು ನೈಟ್ ನ ಎಂಡ್ ಮಾಡಿದ್ವಿ.